ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ಟೀಮ್ ಅದಲು ಬದಲಾಗಿ ಸೀನಿಯರ್ ಜೂನಿಯರ್ಗಳು ಲೈವ್ಗಾಗಿ ವಾರ್ ನಡೆಸಿದ್ರು. ಅಭಿ ಸೌಮ್ಯರ ಅಹಮ್ಯ ಜಗಳ, ಒಂದು ಮುತ್ತಿನ ಕಥೆಯ 1000 ಮುತ್ತುಗಳು, ಗಿರಿಗಿಟ್ಲೆಯ ಗಿರ್ಕಿ, ಸಂಗೀತಗೆ ಕೈಕೊಟ್ಟ ಆರೋಗ್ಯ, ರಚನಾಳ ಎಲಿಮಿನೇಷನ್ ಜಸ್ಟ್ ಮಿಸ್ಸು. ರಚನಾ ಅವರು ನಮ್ಮ ಶೋಲಿ ಇರ್ತಾರೆ. ಇಷ್ಟೆಲ್ಲ ಆದ್ರೂ ಸೀನಿಯರ್ ಜೂನಿಯರ್ಗಳ ವಾರ್ ಇಲ್ಲಿಗೆ ಮುಗಿದಿಲ್ಲ. ಎಲ್ಲರೂ ಮಾಡ್ತೀವಿ, ಇದನ್ನ ಅಷ್ಟೇ ತೊಳಿತೀವಿ. ನಾವು ಮಾಡಿರ್ತೀವಿ ಅಟ್ಲೀಸ್ಟ್ ತೊಳೆದಾದ್ರು. ಯಾಕೆ ತೊಳೆಯೋದಿಲ್ಲ ಅಂತ ಹೇಳಿದ್ರು? ನಾ ತೊಳೆದಿಲ್ಲ ಅದನ್ನ. ಲೇಟ್ ತಿಂದದ್ದು, ರಾತ್ರಿ ತಿಂದದ್ದು ಅದು ಹಾಗೆ ಇಟ್ರಿ ಅದನ್ನ ಬೆಳಗಿನವರೆಗೂ ಇದು ಆಗಲ್ವಾ? ಅಟ್ಲೀಸ್ಟ್ ಎಲ್ಲರೂ ಮಾಡ್ತಾರೆ. ಮಾಡದೆ ಏನು ಕೈಗೆ ಬಳೆ ಹಾಕೊಂಡಿಲ್ಲ ಯಾರು ತಾನೆ. ನೀವು ಮುಂದೆ ನಿಲ್ತೀರಾ, ಮುಂದೆ ಬಂದು ಸ್ನಾನ ಮಾಡ್ತೀರಾ, ಮುಂದೆ ಬ್ರಷ್ ಮಾಡ್ತೀರಾ, ಮೊದಲು ಟೀ ಮಾಡ್ಕೊಂಡು ಕುಡಿತೀರಾ, ಪುನಃ ಬರ್ತೀರಾ, ಅಲ್ಲಿಂದ ಪುನಃ 1 ಲೀಟರ್ ಹಾಲು ಕುಡಿತೀರಾ. ಇದನ್ನ ಹೇಳೋರು ಕೇಳೋರು ಯಾರಾದ್ರೂ ಇದ್ದಾರೆ? ಮಾತು ಸ್ವಲ್ಪ ಕಮ್ಮಿ ಮಾಡಬೇಕು, ಅದು ಒಳ್ಳೇದು ಮನುಷ್ಯನಿಗೆ. ನಾನು ಮನುಷ್ಯತಿ, ನನಗೆ ಇದು ಕಣ್ಣು ಕಾಣ್ತದೆ, ನಾನು ತೊಳೆಯಲ್ವಾ? ಎಲ್ಲರೂ ತೊಳಿಬೇಕು, ಅದನ್ನೇ ಹೇಳೋದು, ತೊಳೆಯಲ್ಲ. ಅಲ್ಲ, ನಾನು ಸಾವು ಬದುಕಿನಲ್ಲಿ ಹೋರಾಡಿ ಬಂದಿದ್ದೀನಿ. ನನ್ನ ಎದುರಿಗೆ ಹೀಗೆ ಮಾತಾಡ್ತಿರಲ್ಲ, ಎಲ್ಲರಿಗೆ ಕಾಲು ಬರೋದಿಲ್ಲ, ಕೈ ಬರಲ್ಲ ಅಂತ ಅಯ್ಯೋ ಅನ್ನೋದಿಲ್ಲ. ನಮ್ಮಲ್ಲಿ ಒಗ್ಗಟ್ಟಿದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗಬೇಕು ಅಂತ ಅಂದ್ರೆ 1 ತಿಂಗಳು ಕಳೆದ ಸಂಖ್ಯೆ ಅಷ್ಟು ಸುಲಭ ಅಲ್ಲ. ಇನ್ನು ಮುಂದಕ್ಕೆ ಈ ಟಾಸ್ ಬಗ್ಗೆ ಎಲ್ಲ ಕೆಲವರಿಗೆ ಆಗಲೇ ಅವನಂಗೆ ನಿಂಗೆ ಅವನ ಹಂಗೆ ಅಂತ ಡ್ರಾಮಾ ಮಾಡ್ತಾ ಇರ್ತಾರೆ. ಮುಂದಕ್ಕೆ ಏನು ಹೋಗುತ್ತೆ, ಯಾಕೆ ಹೋಗುತ್ತೆ ಅಂತ ಕಾದು ನೋಡಬೇಕು. ಬ್ಲೂ ಟೀಮ್ ಅಂಡ್ ರೆಡ್ ಟೀಮ್ಗೆ ಶುಭೋದಯ. 4 ವಾರಗಳನ್ನು ಒಟ್ಟಿಗೆ ಒಂದೇ ಮನೆಯಲ್ಲಿ ಕಳೆದು 5ನೇ ವಾರಕ್ಕೆ ಇಂದು ಕಾಲಿಡುತ್ತಿದ್ದೀರಾ. ಹೊಸ ವಾರ, ಹೊಸ ದಿನ, ಹೊಸ ಹುಮ್ಮಸ್ಸಿನೊಂದಿಗೆ ತಯಾರಾಗಿ ಈ ಕೂಡಲೇ ಹೊರಡಿ. ಲೈಫ್ ಸೂಪರ್ ಗುರು. ಕರ್ನಾಟಕ, ಬೆಂಗಳೂರು, ವೆಲ್ಕಮ್ ಟು ರೆನ್ ಪ್ರೆಸೆಂಟ್ಸ್ ಲೈಫ್ ಸೂಪರ್ ಗುರು. ಇದು ಜನರೇಷನ್ಗಳ ವಾರ. 2 ಟೀಮ್ನವರು ಹೊಸ ವಾರ, ಹೊಸ ಮೈಲ್ಗಲ್ಲನ್ನ ಕಟ್ಟೋದಕ್ಕೆ ರೆಡಿ ಆಗಿದ್ದಾರೆ. ಹಳೆ ಕಾಡು ಹೊಸ ಚಿಗುರು ಅನ್ನೋ ಹಾಗೆ ನಮ್ಮ ಜಾಲಿ ಜೂನಿಯರ್ಗಳು, ಸೂಪರ್ ಸೀನಿಯರ್ಗಳು ಒಬ್ರಿಗೊಬ್ರು ಸಾಥ್ ಕೊಟ್ಟು ಇತಿಹಾಸ ಬರೆಯಕ್ಕೆ ಮುನ್ನುಗ್ತಿದ್ದಾರೆ. ಒಂದು ಕಡೆ ಬ್ಲೂ ಟೀಮು ಭರ್ಜರಿಯಾಗಿ ಬೇಟೆಗೆ ತಯಾರಾದ್ರೆ, ಇನ್ನೊಂದ್ ಕಡೆ ರೆಡ್ ಟೀಮು ರಗಡ್ ಆಗಿ ರಾರಾಜಿಸ್ತಿದ್ದಾರೆ. ನೀವ ನಾವ ಅಂತ ಸೆಣಸಾಡೋದಕ್ಕೆ ಬರ್ತಾ ಇದ್ದಾರೆ. ಟೀಮ್ ರೆಡ್ ಅಂಡ್ ಟೀಮ್ ಬ್ಲೂ, ನೀವುಗಳು ಇವತ್ತು 5ನೇ ವಾರಕ್ಕೆ ಕಾಲಿಡ್ತಾ ಇದ್ದೀರಾ. ಮೊದಲನೇ ದಿನ, ಮೊದಲನೇ ಟಾಸ್ಕ್. ಆ ಟಾಸ್ಕ್ ಏನು ಅಂತ ಹೇಳೋದಕ್ಕೆ ಮುಂಚೆ ಲಾಸ್ಟ್ ವೀಕ್ ಬಗ್ಗೆ ಮಾತಾಡೋಣ. ಎಲಿಮಿನೇಷನ್ ಆಗಿ ಮನೆಯಿಂದ ಆಚೆ ಹೋಗ್ಬೇಕಾಗಿತ್ತು ರಚನಾ, ಆದ್ರೆ ಅದೃಷ್ಟ ಅವ್ರ ಸಾಥ್ ಕೊಡ್ತು. ಆಕ್ಚುಲ್ ಆಗಿ ಹೋದ ವಾರ ಯಾರು ಎಲಿಮಿನೇಟ್ ಆಗಿ ಹೋಗ್ಬೇಕಾಗಿತ್ತು ಅವ್ರು ಹೋಗಿಲ್ಲ, ಯಾರು ಯಾವ ಟೀಮಲ್ಲಿ ಉಳ್ಕೋಬೇಕಿತ್ತೋ ಅವ್ರು ಹೋಗಿದ್ದಾರೆ. ಹಾಗಾಗಿ ನ್ಯಾಚುರಲ್ ಆಗಿ ಒಂದು ಇಂಬ್ಯಾಲೆನ್ಸ್ ಫಾರ್ಮ್ ಆಗಿದೆ. ಇದನ್ನ ನಾವುಗಳು ಪ್ಲಾನ್ ಮಾಡಿಲ್ಲ, ನಿಮಗೂ ಗೊತ್ತಿರಲಿಲ್ಲ, ಇಟ್ ಜಸ್ಟ್ ಹ್ಯಾಪನ್. ಈಗ ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ತೀವಿ. ಅಂದ್ರೆ ಬ್ಲೂ ಟೀಮ್ ಇಂದ ಒಂದು ಫೀಮೇಲ್ ಕಂಟೆಸ್ಟೆಂಟ್ ರೆಡ್ ಟೀಮ್ಗೆ ಬರ್ತಾರೆ. ಕ್ಯಾಪ್ಟನ್ ಶರತ್, ಯಸ್ ಬಾಸ್. ನೀವು ಓಕೆನಾ? When it comes to game, no problem, sir. ಕ್ಯಾಪ್ಟನ್ ಶಿಲ್ಪಾ, ಎಸ್ ಸರ್. ನಿಮ್ಗೆ ಓಕೆನಾ? ಶಿಲ್ಪ, ಯಾಕೆ ಅಂದ್ರೆ ಲಾಜಿಕಲಿ ನಿಮ್ ಕಡೆ 5 ಮೇಲ್ ಕಂಟೆಸ್ಟೆಂಟ್, 5 ಫೀಮೇಲ್ ಕಂಟೆಸ್ಟೆಂಟ್, ಆ ಕಡೆ 5 ಮೇಲ್ ಕಂಟೆಸ್ಟೆಂಟ್, 3 ಫೀಮೇಲ್ ಕಂಟೆಸ್ಟೆಂಟ್. ಸೊ ಒಬ್ಬ ಫೀಮೇಲ್ ಬ್ಯಾಲೆನ್ಸ್ ಆಗಬೇಕಾದ್ರೆ ಒಬ್ಬ ಫೀಮೇಲ್ ಕಂಟೆಸ್ಟೆಂಟೇ ಈ ಕಡೆ ಬರ್ಬೇಕಾಗತ್ತೆ. ಶಿಲ್ಪಾ, ರಚನಾನ ಇವಾಗ ಯಾಕಿಲ್ಲ ಕಲ್ಸ್ಬಾರ್ದು? ಅವಳು ಸೇಫ್ ಆದಾಗಿಂದ ಐ ಸಿ ದಟ್ ಎನರ್ಜಿ ಜಾಸ್ತಿ ಇದೆ ಅವಳಿಗೆ. ವಾಟ್ ವಿ ವರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಫುಲ್ ಮಂತ್ ಇಲ್ವಾ, ಐ ಸಾ ದಟ್ ನೌ. ಅಂಡ್ ಮತ್ತು ಶಿಲ್ಪ, ಇದು ನಿಮ್ಮೊಬ್ಬರ ನಿರ್ಧಾರ ಅಲ್ಲ. ಮೊನ್ನೆ ವೋಟಿಂಗ್ ಆದಾಗ 8 ವೋಟುಗಳು ಆಕೆ ಬೀಳುತ್ತೆ. ಅಂದ್ರೆ ಇಡೀ ತಂಡಕ್ಕೆ ಗೊತ್ತಿದೆ ರಚನಾ ಪೂರ್ ಕಂಟೆಸ್ಟೆಂಟ್ ಅಂತ. ಸೊ ರಚನಾ ನಿಮ್ಮ ಟೀಮಿಂದ ರೆಡ್ ಟೀಮ್ಗೆ ಹೋಗ್ತಾ ಇದ್ದಾರೆ.
ರಚನಾ, ಅಷ್ಟು ಜನಕ್ಕೆ ರೆಡ್ ಟೀಮ್ಗೆ ಹೋಗೋಕ್ಕಿಂತ ಮುಂಚೆ ಏನು ಕಾಶನ್ ಕೊಟ್ಟು ಹೋಗಕ್ಕೆ ಇಷ್ಟಪಡ್ತೀರಾ? I'm going to be a rival for all of them since I'm joining that team. Individual ಆಗಿ ಆಡ್ತೀನಿ and I'll want to prove myself as an asset for that team. ನನ್ನನ್ನ ಕಲ್ಸ್ಕೊಟ್ರು ಆ ಕ್ಷಣನೇ ಐ ಮೇಡ್ ಅಪ್ ಮೈ ಮೈಂಡ್ ದಿಸ್ ಇಸ್ ಆಕ್ಚುಲಿ ಅ ರಿಯಲಿ ಇಂಡಿವಿಜುವಲ್ ಗೇಮ್ ಅಂತ. ರಚನಾ, ನಿನ್ನ ಆಪೋಸಿಷನ್ಸ್ ನಿಂತಿದ್ದಾರೆ, ಅವ್ರಿಗೆ ಒಂದು ಸ್ಟ್ರಾಂಗ್ ವರ್ಡ್ ಏನ್ ಹೇಳಕ್ ಇಷ್ಟಪಡ್ತೀರಾ? ವಾಚ್ ಔಟ್ ಬಿಕಾಸ್ ಐ ಆಮ್ ಅ ಫೈರ್ ಬಾಲ್. ಐ ಆಮ್ ಕಮಿಂಗ್ ಫಾರ್ ಯು ಆಲ್. ಮತ್ತು ರಚನಾ, ನನ್ನ ರೆಡ್ ಟೀಮ್ಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈಗ ಟೀಮ್ ಬ್ಯಾಲೆನ್ಸ್ ಆಗಿದೆ. ಈ ವಾರದ ಮೊದಲನೇ ಟಾಸ್ಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಶಿಲ್ಪಾ, ಲಾಸ್ಟ್ ವೀಕ್ ಲಾಸ್ಟ್ ಟಾಸ್ಕ್ ಆಡ್ದಂಗೆ ಇವತ್ತು ಕೂಡ ಡಬಲ್ ಧಮಾಕ. 2 ಚಾಲೆಂಜ್ಗಳಿರುತ್ತೆ. ಮೊದಲನೇ ಚಾಲೆಂಜ್ ಏನಪ್ಪಾ ಅಂದ್ರೆ, ಎಲ್ರು ಯಾರನ್ನ ಕೇಳಿದ್ರಿ ನಾವು ಮಣ್ಣಿನ ಮಕ್ಳಪ್ಪ ಅಂತ ಬಿಲ್ಡಪ್ ಕೊಡೋದೇ ಜಾಸ್ತಿ. ಆದ್ರೆ ಇವತ್ತು ರಿಯಲ್ ಮಣ್ಣಿನ ಮಕ್ಕಳು ಯಾರು ಅಂತ ನೋಡೋ ಟಾಸ್ಕ್ ಇದು. ನಮ್ಮ ಕೃಷ್ಣದವ್ರೆ, ಕೈ ಕೆಸರಾದರೆ ಕೈ ತೊಳ್ಕೋಬೇಕು. ಕರ್ನಾಟಕ ಪೂರ್ತಿ ಪಾಪ್ಯುಲರ್ ಆಗಿರೋ ಜೋಕು. ಆದ್ರೆ ಮೈ ಕೆಸರಾದ್ರೆ ಮೈ ಕೆಸರಾದ್ರೆ ಮೈ ತೊಳ್ಕೋಬೇಕು. ಆದ್ರೆ ಮೈ ಕೆಸರಾದ್ರೆ ನಿಜವಾಗ್ಲೂ ಬಾಯಿ ಮೊಸರು. ಅಂದ್ರೆ ಇವತ್ತಿನ ಟಾಸ್ಕ್ ಮೈ ಕೆಸರಾದರೆ ಬಾಯಿ ಮೊಸರು. ಸೊ ಈ ಟಾಸ್ಕ್ ಅಲ್ಲಿ ಇಂಡಿವಿಜುವಲ್ ಆಗಿ ಯಾರು ಬರೋಂಗಿಲ್ಲ. ಬಂದ್ರೆ ಒಟ್ಟಿಗೆ ಒಂದು ಟೀಮ್ ಆಗಿ ನೀವು ಪರ್ಫಾರ್ಮ್ ಮಾಡ್ತೀರಾ. ಪೊಸಿಷನ್ ತಗೊಳ್ಳಿ ಅಂತ ಹೇಳಿದ ತಕ್ಷಣ ಇಲ್ಲಿ ಕಾಣುವಂತ ಪ್ಲಾಟ್ಫಾರ್ಮ್ ಮೇಲೆ ನೀವುಗಳು ಬಂದು ನಿಂತ್ಕೋತೀರಾ. ಟೈಮ್ ಸ್ಟಾರ್ಟ್ಸ್ ನೌ ಅಂತ ನಾನು ವಿಸಲ್ ನ ಊದ್ದಾಗ ನೀವೆಲ್ಲರೂ ಡೈರೆಕ್ಟ್ ಆಗಿ ಒಳಗೆ ಹೋಗ್ತೀರಾ. ಆ ಕೆಸರು ಗದ್ದೆಯಲ್ಲಿ ಫುಲ್ಲು ಹೊರಳಾಡ್ತೀರಾ. ಹೆಂಗ್ ಹೊರಳಾಡ್ತೀರಾ ಅದು ನಿಮ್ಗಳಿಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಮೈ ತುಂಬಾ ಕೆಸರು ಇರಬೇಕು. ನನಗೆ ಟಾಸ್ಕ್ ಇಂತ ಅಯ್ಯೋ ನನ್ ಪಿಂಕ್ ಶರ್ಟ್ ಗಲೀಜಾಗುತ್ತಲ್ಲ ಅಂತ ಫುಲ್ ಬೇಜಾರಲ್ಲಿ ನಿಂತ್ಕೊಂಡಿದ್ದೆ. ಮೈ ತುಂಬಾ ಕೆಸರು ಮಾಡ್ಕೊಂಡು ಅಲ್ಲಿಂದ ಓಡ್ ಬಂದು ನಿಮ್ಮ ಮೈಗೆ ಮೆತ್ಕೊಂಡಿರೋ ಅಂತ ಕೆಸರನ್ನ ಹಿಂಗ ಸೌರ್ಕೊಂಡು ಒಳಗ್ ಹಾಕ್ತೀರಾ, ಬಕೆಟ್ ಒಳಗ್ ತುಂಬಿಸ್ತೀರಾ. ನಾನೆಲ್ಲ ತುಂಬ್ಕೊ ಬರೋದೇನೋ ಅನ್ಕೋಬಿಟ್ಟಿದೆ. ಮೈಯಿಂದ ತರಬೇಕು ಅಂತ ಹೇಳಿದ್ರಪ್ಪ. ಆಗ ನಮ್ಗೆ ತುಂಬಾನೇ ಗಾಬರಿ ಆಯ್ತು, ಯಾವ ತರ ಮೈಯಿಂದ ತರೋದು ಅಂತ. ಮತ್ತೆ ಹೋಗ್ತೀರಾ, ಮತ್ತೆ ತುಂಬಿಸ್ಕೋತೀರಾ, ಮತ್ತೆ ಬರ್ತೀರಾ, ಮತ್ತೆ ಸೌರು ತೆಗಿತೀರಾ. ಈ ಚಾಲೆಂಜ್ಗೆ ನಾವು ಕೊಡುವಂತ ಸಮಯ 5 ನಿಮಿಷ. 5 ನಿಮಿಷದಲ್ಲಿ ಎಷ್ಟು ಬಕೆಟ್ ನ ತುಂಬಿಸ್ತೀರಾ ನಿಮ್ಮ ವಾಲ್ಯೂಮ್ ನ ನಾವು ನೋಡ್ತೀವಿ. ಆಮೇಲೆ ನಾವು ಡಿಸೈಡ್ ಮಾಡ್ತೀವಿ ಯಾವ ಟೀಮು ಗೆಲ್ತಾರೆ ಅಂತ. ರೂಲ್ಸ್, ಕೆಸರೊಳಗೆ ನೀವೆಲ್ಲ ಬಿದ್ದಾಗ ಫುಲ್ ಹೊರಳಾಡ್ತೀರಾ, ಅದು ಓಕೆ. ಆದ್ರೆ ಕೆಸರನ್ನ ನೀವು ಕೈಯಿಂದ ಎತ್ಕೊಳ್ಳೋದಾಗ್ಲಿ, ಜೇಬ್ ಒಳಗೆ ಹಾಕೊಳ್ಳೋದಾಗ್ಲಿ, ಬಟ್ಟೆಯಲ್ಲಿ ಹಿಂಗ್ ಇಟ್ಕೊಂಬರೋದಾಗ್ಲಿ ಮಾಡೋ ಹಂಗಿಲ್ಲ. ಕೆಸರು ನಾನು ಟಚ್ ಮಾಡಿಲ್ಲ, ಅದೆಲ್ಲ ನನ್ನ ಮೈಂಡಲ್ಲೇ ಇರಲಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಬಿ ಅಗ್ರೆಸಿವ್. ಇದನ್ನ ನಾನು ಪ್ರೂವ್ ಮಾಡಲೇಬೇಕು. ಬೇರೆ ತಲೆಯಲ್ಲಿ ಏನು ಓಡ್ತಿರ್ಲಿಲ್ಲ. ಹೆಣ್ಮಕ್ಳಿಗೆ ಒಂದು ಅಡ್ವಾಂಟೇಜ್ ಇದೆ, ಕೂದಿರೋದ್ರಿಂದ ಕೂದ್ಲಿಗೂ ಹಚ್ಕೋಬಹುದು. ಜಾಸ್ತಿ ವಾಲ್ಯೂಮ್ ನ ಹಿಡಿಯುತ್ತೆ. ಈ ಕೃಷ್ಣಾನಂದವ್ರಿಗೆ ಬೆನಿಫಿಟ್ ಇಲ್ಲ, ನಮ್ ಜಟ್ಟಿ ಮನೆಯವ್ರಿಗೆ ಬೆನಿಫಿಟ್ ಇಲ್ಲ, ಫರ್ನಾಂಡಿಸ್ ಅವ್ರಿಗೆ ಬೆನಿಫಿಟ್ ಇಲ್ಲ. ಈ ಜಾರಿ ಹೋಗುತ್ತೆ. ಈಗ ನಿಮ್ಗೆ ಸ್ಟ್ರಾಟಜಿ ಟೈಮ್ ಆಗಿ 1 ನಿಮಿಷ ಟೈಮ್ ಕೊಡ್ಲಾಗುತ್ತೆ. ಅಷ್ಟರಲ್ಲಿ ಬೇರೆ ಮಾತಾಡ್ಕೊಳ್ಳಿ, ಏನೇನ್ ಮಾಡೋದು, ಹೇಗೆ ಗೆಲ್ಲೋದು ಅಂತ. ರೆಡಿ? ಇಲ್ಲಿ ಯಾರು ಆರಕ್ಕೆಲ್ಲ ಟ್ರೈ ಮಾಡ್ಬೇಡಿ. ಇಕ್ಕಿದ ತಕ್ಷಣ ನಮ್ಮ ಫೋರ್ಸ್ಗೆ ಅದೆಲ್ಲ ಹೋಗುತ್ತೆ. ಕಾಲು ಆದಷ್ಟು ಟೋ ಮೇಲೆ ನಡೀರಿ. ಅಲ್ಲಿ ಬಂದ್ಬಿಟ್ಟು ಇಳಿತೀರಲ್ಲ, ಬಾಡಿ ಹಿಂಗೆ ಎತ್ತಿ ಫುಲ್ ಬರುತ್ತೆ. ಅವಾಗ ಕೈ ಎಲ್ಲ ಇದಾಗುತ್ತೆ, ನಾವು ಫಿಲ್ಟರ್ ಮಾಡ್ಬೋದು. ಹಿಂಗೆ ಬನ್ನಿ. ಸೊ ಜಾಸ್ತಿ ರೌಂಡ್ ಮಾಡಬೇಕು, ಅಂದ್ರೆ ಹೋಗಿ ಬರೋದು ಜಾಸ್ತಿ ಟೈಮ್ಸ್ ಮಾಡೋದು. ಏನೇ ಆದ್ರೂ ಬಿಟ್ಕೊಡ್ಬಾರ್ದು. ಲೈಫ್ ನಮ್ಗೆ ವಾಪಸ್ ಬರಬೇಕು. ಓಕೆ, ಟೀಮ್ ರೆಡ್ ಅಂಡ್ ಬ್ಲೂ ಕೆಸರು ಗದ್ದೆ ಟಾಸ್ಕ್ ಗೆ ರೆಡಿನಾ? ಫಸ್ಟ್ ರೆಡ್ ಟೀಮ್ ಅವರು ಕೆಸರು ಗದ್ದೆ ಒಳಗೆ ಇಳಿತೀರಾ. ಬನ್ನಿ, ನಿಮ್ಮ ಪೊಸಿಷನ್ ತಗೊಳ್ಳಿ. ಟೀಮ್ ರೆಡ್ ರೆಡಿನಾ? ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಹುಡುಗರು ಅಂದ್ರೆ ಮೇಲ್ ಕಂಟೆಸ್ಟೆಂಟ್ಸ್ ಟೀ ಶರ್ಟ್ಸ್ ನ ತೆಗಿತೀರಾ.
ನಿಮ್ಗಿರೋ ಟೈಮ್ 5 ನಿಮಿಷ ಮಾತ್ರ. 5 ನಿಮಿಷದಲ್ಲಿ ಎಷ್ಟು ಬಕೆಟ್ ತುಂಬಿಸ್ತೀರಿ ಅದು ನಿಮ್ಮ ಗೆಲುವಿಗೆ ಕಾರಣ ಆಗುತ್ತೆ. ಓಕೆ, ಸೊ your time starts in 3, 2, 1. ಅಯ್ಯಯ್ಯೋ, ನಾವು ಎಗರಿದ್ರೆ ಅದು ಆಳನೇ ಇಲ್ಲ ಅಲ್ಲಿ. ಫುಲ್ ಹಾರ್ಬಿಟ್ಟು ಫುಲ್ ತಲೆ ಎಲ್ಲ ಮೈಗೆಲ್ಲ ಮೆತ್ಕೊಂಡು ತಗೊಂಡ್ಬಂದ್ವಿ. ಕಾಲು ಭಾಳ ಜಾರ್ತಿತ್ತು. ನಾ ಸುಮ್ಮನೆ ಹಿಂಗೆ ಕುತ್ಕೊಂಡು ಪ್ಯಾಂಟಿಗೆ ಶರ್ಟ್ಗೆ ಕುಡ್ಲಿಕ್ಕೆ ನಿಂತ್ಕೊಂಡು ಬಂದ್ ಬಕೆಟ್ ಹಾಕೋತ ಬಂದೆ. ಈ ದಪ್ಪ ಬದನ್ನೆಲ್ಲ ಮೈಗೆ ಈಗೆಲ್ಲ ಇಷ್ಟಿಷ್ಟು ದಪ್ಪ ಹಾಕೊಂಡೆ. 1 ನಿಮಿಷ ಆಗಿದೆ, ಇನ್ನು 4 ನಿಮಿಷ ಟೈಮ್ ಇದೆ. ಸ್ವಿಮ್ಮಿಂಗ್ ಪೂಲ್ ನಲ್ಲೂ ಹಿಂಗ್ ಡೈವ್ ಹೊಡಿತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಕೆಸರಲ್ಲಿ ಮಾತ್ರ ಸೀನಿಯರ್ಸು ಜೂನಿಯರ್ಸು ಡೈವೋ. ಈಗ ಎಲ್ರು ಮಣ್ಣಿನ ಮಕ್ಕಳ ತರ ಕಾಣಿಸ್ತಾ ಇದ್ದೀರಾ, ಒಬ್ರು ಕುರಿತು ಗೊತ್ತಾಗ್ತಾ ಇಲ್ಲ. ಅಯ್ಯಪ್ಪ ಸ್ವಾಮಿ ಭಕ್ತರು ತಲೆ ಮೇಲೆ ಇರುಮುಡಿ ಕಟ್ಕೊಳ್ಳೋ ಹಾಗೆ ನಮ್ ಭೋಜಮ್ನವರು ತಲೆ ಮೇಲೆ ಕೆಸರು ಮೆತ್ಕೋತಿದ್ದಾರೆ. ವಾಪಸ್ ಬನ್ನಿ, ತಲೆ ಮೇಲೆ ಎತ್ಕೊಂಡು ಹೋಗಿಲ್ಲ, ಬನ್ನಿ ವಾಪಸ್ ಬನ್ನಿ. 3 ನಿಮಿಷ 30 ಸೆಕೆಂಡ್ ಆಗಿದೆ, ಇರೋದು 1.5 ನಿಮಿಷಗಳು ಮಾತ್ರ. ನಮ್ ಸೀನಿಯರ್ ಕೃಷ್ಣಾನಂದ್ರವರು ಕೆಸರನ್ನೇ ಹಿಂಗ ಬಗದು ತೋಡ್ತಾವ್ರೆ ಅಂದ್ರೆ ಈ ನಿಧಿ ತೋಡೋಕೆ ಏನಾದ್ರು ಬಿಟ್ಟಿದ್ರೆ ಇನ್ ಹೆಂಗ್ ತೋಡ್ತಿದ್ರು? 3/4 ಸಿಕ್ಕಾಪಟ್ಟೆ ಲೂಸ್ ಇತ್ತು. ಆ ಮಡ್ಡು ಮತ್ತೆ ಆ ವೆಯ್ಟ್ಗೆ ನನ್ಗೆ ಎಲ್ಲಿ ಹೆದರಿಕೆ 3/4 ಬಿಚ್ಚೋಗುತ್ತೋ ಹಂಗೆ ಹಿಂಗೆ ಅಂತ. ರ್ಯಾಪರ್ ರಚನಾ ಕೇಸರಿಗೆ ಬಿದ್ದಿದ ತಕ್ಷಣ ಮೈ ಮೇಲ್ ಶಕೀರಾ ಬಂದಂಗಾಯ್ತು. ಫುಲ್ ಬೇಲಿ ಡ್ಯಾನ್ಸ್. ಕೂದಲಲ್ಲಿ ಫುಲ್ ಇದ್ ಮಾಡ್ಕೊಂಡು ತಗೊಂಡ್ಬಂದಾಗ ಫುಲ್ ಬರ್ತಾ ಇರ್ಲಿಲ್ಲ, ಫುಲ್ ಸಿಕ್ಕಾಕೊಂತಿತ್ತು. ಸೊ ನಮ್ಮಲ್ಲಿ ಫುಲ್ ಹಿಂಡ್ತಾ ಇದ್ದೆ. 4 ನಿಮಿಷ ಆಗಿದೆ, ಇರೋದು 1 ನಿಮಿಷ. Don't do that. ಕೈಯಲ್ಲಿ ಕೆಸರು ಎತ್ಕೊಳ್ಳೋದಿಲ್ಲ ಶರತ್. ಬಕೆಟ್ ತುಂಬಿಸೋ ಭರದಲ್ಲಿ ಯಾರು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಕೆಸರು ಮೆತ್ತಿಸ್ಕೊಳ್ಳಕ್ಕೆ ಕಸರತ್ತು ನೋಡಿ. ಇನ್ನು 30 ಸೆಕೆಂಡ್ ಮಾತ್ರ. ಕೃಷ್ಣಾನಂದ್ ಅವ್ರೆ ಅದನ್ನ ಕೆಳಗೆ ಹಾಕಿ. 10, 9, 8, 7, 6, 5, 4, 3, 2, 1 ಸ್ಟಾಪ್. ಶರತ್, 2 ಪೂರ್ತಿ ಬೊಗಸೆ ತೆಗೆ ಹೊರಗಡೆ ಬಿಸಾಕಿ. ಯು ಆರ್ ನಾಟ್ ಅರ್ನ್ಡ್. ಡೋಂಟ್ ಡೂ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಐ ಸಾ ಇಟ್. ಇಟ್ಸ್ ಅ ಶೇಮ್. ಯು ಆರ್ ಅ ಕ್ಯಾಪ್ಟನ್ ಮ್ಯಾನ್. ಅರ್ನ್ ಇಟ್. ರೆಡಿ? ಓಕೆ, ರೆಡ್ ಟೀಮ್ ಅವರು ತಮ್ಮ ಶಕ್ತಿಯಾನುಸಾರ ತಮ್ಮ ಕೆಪಾಸಿಟಿಗೆ ತಕ್ಕ ಹಾಗೆ 5 ನಿಮಿಷದಲ್ಲಿ ತಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಸರನ್ನ ತುಂಬಿಸಿದ್ದಾರೆ. ಅಂಡ್ ಈಗ ಬ್ಲೂ ಟೀಮ್ ನಿಮ್ಮ ಪೊಸಿಷನ್ ತಗೊಳ್ಳಿ. ಓಕೆನಾ? ರೆಡಿನಾ? ಓಕೆ, ನಿಮ್ಮ ಟೈಮ್ ಶುರು ಆಗುತ್ತೆ ಇನ್ 3. ನಾನು ಯಾವಾಗಲೂ ಸ್ಟ್ರೇಟ್ ಡೈ ಹೊಡಿತಿರಲಿಲ್ಲ. ಹೋದ ತಕ್ಷಣ ಉಲ್ಟಾ ಡೈ ಹೊಡೆದು ಅಲ್ಲಿ ಮಣ್ಣಲ್ಲಿ ಬೀಳ್ತಿದ್ದೆ. ಸೊ ಅದೊಂಥರ ಒಂದೇ ಸರಿ ಪ್ಯಾಚ್ ಹೊಡೆದಾಗ ಆ ಮಣ್ಣಲ್ಲಿ ಸ್ವಲ್ಪ ಸರಿ ಸೇರ್ಕೊಳ್ಳುತ್ತೆ. ಕಾಲು ಹಿಂಗ್ ಗಟ್ಟಿ ಹಿಡಿದ್ಬಿಟ್ಟಿದೆ. ನನ್ ಫೆವಿಕ್ವಿಕ್ ಅಲ್ಲಿ ಅಂಟಿಸ್ಕೊಂಡ್ಬಿಟ್ಟಿದ್ದೀನೇನೋ ಅನ್ನೋ ಫೀಲ್ ಆಗ್ತಿತ್ತು. ತಲೆ ಮೇಲೆ ಇಟ್ಕೊಳ್ಳೋವಾಗಿಲ್ಲ, ಭುಜದ ಮೇಲೆ ಇಟ್ಕೊಳ್ಳೋವಾಗಿಲ್ಲ. ಮೈಗೆ ಅಂಟಿಸ್ಕೊಳ್ಳಿ. ಮಣ್ಣಲ್ಲಿ ಕೆಸರಲ್ಲಿ ತರಕಾರಿ ಬೆಳೆದಿರೋ ದೇವಮ್ಮಂಗೆ ಈಗ ತಾವೇ ತರಕಾರಿ ಆಗಿರೋ ಅನುಭವ. ಜಾಸ್ತಿ ಮಣ್ಣ ತಕೊಂಡ್ ಮೈಗೆಲ್ಲ ಹಾಕಬಿಟ್ಟೆ, ಟ್ರಡ್ಗೆಲ್ಲ ಹಾಕಬಿಟ್ಟೆ, ಕೂದಲಿಗೆಲ್ಲ ಹಾಕಬಿಟ್ಟೆ. ನಮ್ದು ಪ್ಲಾನ್ ಇದ್ದಿದ್ದು ಹೇರ್ ಇಂದ ಕೆಸರೆಲ್ಲ ತೆಗಿಬೇಕು ಅಂತ. ನಾನು ಅಲ್ಲಿ ಹೋಗಿ ಹಿಂಗ್ ಮಾಡ್ತಾ ಇದ್ದೀನಿ, ನಿಜವಾಗ್ಲೂ ಬರ್ತಾನೆ ಇರ್ಲಿಲ್ಲ. ಚಕ್ರವರ್ತಿ ಸರ್ ಅದ್ಭುತವಾಗಿ ಪಟ್ಟಪಾತ್ ತಗೋತಾ ಇದ್ದಾರೆ. ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾರೆ. ಚಂದನ ಬಳ್ಕೊಳ್ತಾರಲ್ಲ ಆ ಥರ ನಿಧಾನವಾಗಿ ಮೈಗೆಲ್ಲ ಬಳ್ಕೊಂಡು ನಿಧಾನವಾಗಿ ಬರ್ತಾ ಇದ್ದೆ. ನನ್ನ ಕಾಲೆಲ್ಲ ಜಾರ್ತಾ ಇತ್ತು. ಸೊ ವಾಟ್ ಐ ಥಾಟ್ ಒಂದೊಂದು ತೊಟ್ಟು ಇಂಪಾರ್ಟೆಂಟ್ ಹೋಗ್ಬಿಟ್ಟು ಬಕೆಟ್ ಒಳಗಡೆ ನಿಂತ್ಕೊಂಡ್ಬಿಟ್ಟೆ.
ಬಕೆಟ್ ಒಳಗೆ ನಿಂತ್ಕೊಂಡ್ಬಿಟ್ರು ಕ್ಯಾಪ್ಟನ್. ಒಳ್ಳೆ ಸ್ಟ್ರಾಟಜಿ ಅದು. ಮಣ್ಣೆಲ್ಲ ಹೊಸ ಕೆಳಗೆ ಕೆಡ್ಗಿ ಆಮೇಲೆ ಸುಮಾರು ಎದ್ದೆ ನೋಡಪ್ಪ. 3.5 ನಿಮಿಷ ಟಮಾರ್. 3.5 ನಿಮಿಷ ಆಗಿದೆ. ದೇವಮ್ಮ ಇಂತಾ ಇದ್ದಾರೆ ಒಳಗಡೆ. ವೆರಿ ಗುಡ್ ಅರ್ಜುನ್. ತುಂಬಾ ಇದೆ, ವೇಸ್ಟ್ ಮಾಡಬೇಡ. ಪೆನ್ನಲ್ಲೆಲ್ಲ ಇದೆ, ವೇಸ್ಟ್ ಮಾಡಬೇಡ. ಚಡ್ಡಿಲೆಲ್ಲ ಇದೆ, ವೇಸ್ಟ್ ಮಾಡಬೇಡ. ವೆರಿ ಗುಡ್. ಇನ್ನು 1 ನಿಮಿಷ ಮಾತ್ರ. ಕೈ ಹೋದ್ರಿ. ಫೈನಲ್ ರೌಂಡ್. ಇನ್ನು 1 ನಿಮಿಷ ಮಾತ್ರ. 6, 5, 4, 3, 2, 1. ಲೈನ್ ನಿಂತ್ಕೊಂಡು ಅಕ್ಕಪಕ್ಕ ಎಲ್ಲರ ಬಕೆಟ್ ಒಂದೊಂದ್ಸರಿ ನೋಡಿದೆ. ಎಲ್ಲರದು ಕಮ್ಮಿ ಇತ್ತು. ಇಂದ್ರಾಮನ್ ಅಂತ ಒಂದ್ ಚೂರ್ ಇತ್ತು ಅವ್ರದ್ದು. ಅದೇ ಯೂಸ್ಲಿ ಡೈಲಾಗ್ ನಂಗ್ ಆಗಲ್ಲಪ್ಪ, ನಂಗ್ ಬರಲ್ಲಪ್ಪ ಅಂತ ಅಂದ್ರು. ಬ್ಲೂ ಟೀಮ್ ತಗೊಳ್ಳಿ, ನಿಮ್ಮ ಬಕೆಟ್ ನಿಮ್ ಕೈಗೆ ತಗೊಳ್ಳಿ. ತಗೊಂಡು ರೆಡ್ ತಂಡಕ್ಕೆ ಆಪೋಸಿಟ್ ಆಗಿ ನಿಂತ್ಕೊಳ್ಳಿ. ಟೀಮ್ ರೆಡ್ ಮತ್ತೆ ಟೀಮ್ ಬ್ಲೂ ಅವರ ಟಾಸ್ಕ್ ನ ಮುಗಿಸಿದಾಯ್ತು. ಅಂಡ್ ಈಗ ಈ ಒಂದು ರೌಂಡ್ ಅಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಡಿಸೈಡ್ ಮಾಡೋ ಟೈಮ್. ಅವರ ಟಾಸ್ಕ್ ನ ಮುಗಿಸಿದಾಯ್ತು. ಅಂಡ್ ಈಗ ಈ ಒಂದು ರೌಂಡ್ ಅಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಡಿಸೈಡ್ ಮಾಡೋ ಟೈಮ್. ಓಕೆ, ಈಗ ನೀವು ಕಲೆಕ್ಟ್ ಮಾಡಿರೋಂತ ಕೆಸರನ್ನ ಅಳಿಯೋ ಸಮಯ. ಈಗೆಲ್ಲ ಒಳಗಡೆ ಉರುಳಾಡಿದ್ರಿ, ಬಕೆಟ್ ಅಲ್ಲಿ ಕೆಸರನ್ನ ತುಂಬಿದಿರಿ, ತುಂಬಾ ಕಷ್ಟಪಟ್ಟಿದ್ದೀರಿ. ಯಾರ್ಯಾರು ಎಷ್ಟೆಷ್ಟು ಕಲೆಕ್ಟ್ ಮಾಡಿದೀರಾ ಅದನ್ನ ಅಳಿಯೋಣ. ಹೇಗೆ ಅಳಿಯೋದು? ನಮ್ಮ ಪಕ್ಕದಲ್ಲಿ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಟಬ್ಗಳಿದೆ. ಎರಡೂ ಕಡೆ ಒಬ್ಬೊಬ್ಬರಾಗಿ ಬರ್ತೀರಾ. ಬಂದು ಈ ಟಬ್ ಅಲ್ಲಿ ನೀವು ಶೇಖರಣೆ ಮಾಡಿರುವಂತಹ ಕೆಸರನ್ನ ತುಂಬ್ತಾ ಹೋಗ್ತೀರಾ. ಒಂದು ಟಬ್ ತುಂಬಾದ ಮೇಲೆ 2ನೇ ಟಬ್ ಅನ್ನ ತುಂಬಿಸ್ತೀರಾ. 2ನೇ ಟಬ್ ತುಂಬಾದ್ಮೇಲೆ 3ನೇ ಟಬ್ಗೆ ಬರ್ತೀರಾ. ಓಕೆ, ಹಾಗೆ ಕಂಟಿನ್ಯೂ ಆಗುತ್ತೆ. ನೀವು ತರುವಾಗ ಏನಾದ್ರೂ ಚೆಲ್ಲಿದ್ರೆ ಅಥವಾ ಹಾಕೋ ಟೈಮಲ್ಲಿ ಏನಾದ್ರೂ ಚೆಲ್ಲಿದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ತುಂಬಾ ಕೇರ್ಫುಲ್ ಆಗಿ ನೀವು ಕಷ್ಟಪಟ್ಟು ಶೇಖರಣೆ ಮಾಡಿರೋ ಕೆಸರನ್ನ ನೀಟಾಗಿ ತುಂಬಿ ಮತ್ತು ನೀರ್ ಹಾಕಿ ಅದನ್ನ ತೊಳೆಯೋ ಹಾಗಿಲ್ಲ. ಕೈಯಲ್ಲಿ ಬಳಿದು ತುಂಬಿಸ್ತಾ ಹೋಗ್ಬೇಕು. ಕ್ಲಿಯರ್? ಫಸ್ಟ್ ರೆಡ್ ಟೀಮ್ ಇಂದ ರಚನಾ ಬರ್ತಾರೆ. ಬ್ಲೂ ಟೀಮ್ ಇಂದ ಚಕ್ರವರ್ತಿಗಳು ಬರ್ತಾರೆ. ಡೋಂಟ್ ವೇಸ್ಟ್ ಈವನ್ ಎ ಸಿಂಗಲ್ ಡ್ರಾಪ್. ಯಾರು? ರಚನಾ. ಓಕೆ, ರೆಡ್ ಟೀಮ್ ಇಂದ ರಚನಾ ಬಂದಿದ್ದಾರೆ ಅಂಡ್ ಬ್ಲೂ ಟೀಮ್ ಇಂದ ನಮ್ಮ ಚಕ್ರಿ ಡಾರ್ಲಿಂಗ್ ಬಂದಿದ್ದಾರೆ. ಸೊ ಇವಾಗ ನೋಡೋಣ, ರಚನಾ ಜಾಸ್ತಿ ಕೆಸರನ್ನ ಹಾಕ್ತಾರ ಅಥವಾ ನಮ್ಮ ಚಕ್ರವರ್ತಿಗಳು ಅವ್ರಿಗಿನ್ನ ಜಾಸ್ತಿ ಕೆಸರನ್ನ ಹಾಕ್ತಾರ? ಇವತ್ತು 1 ಗ್ರಾಮ್ ಕೆಸರು ಕೂಡ ಚಿನ್ನದ ಬೆಲೆ ಇಲ್ಲಿ ಎಲ್ಲಕ್ಕೆ. ನೆಕ್ಸ್ಟ್ ಬರ್ತಾ ಇರೋದು ರೆಡ್ ಟೀಮ್ ಇಂದ ಶಮಮ್ಮ ಮತ್ತು ಬ್ಲೂ ಟೀಮ್ ಇಂದ ಜಟ್ಟಿಮನಿ ಅವರು. ಬೆಳಿರಿ 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 ಬೆಳಿರಿ. ಚೂರು ವೇಸ್ಟ್ ಮಾಡಬೇಡಿ. ಸೌಮ್ಯ ಹುಷಾರಾಗಿ ಹಾಕಿ. ಈ ಹಂತದಲ್ಲಿ ಬ್ಲೂ ಟೀಮ್ ಸುಮಾರು ಮುಕ್ಕಾಲು ಹತ್ತತ್ರ ಇದೆ. ರೆಡ್ ಟೀಮ್ ನಾಟ್ ಇವನ್ ಅರ್ಧ. ಮುಂದೋರ ಕರೆಯೋಣ, ಅವ್ರೇನಾದ್ರು ತುಂಬಿಸ್ತಾರ ಅಂತ. ಬ್ಲೂ ಟೀಮ್ ಇಂದ ದೇವಮ್ಮ, ರೆಡ್ ಟೀಮ್ ಇಂದ ಸುಷ್ಮಾ. ತುಂಬಾ ಕಮ್ಮಿ ಇದೆ, 4.25 ಗ್ರಾಮ್ ಇದೆ. ಈಗ ನೋಡ್ಲಿಕ್ಕೆ ಬ್ಲೂ ಟೀಮ್ ಸ್ವಲ್ಪ ಜಾಸ್ತಿ ಇದೆ, ಲೀಡಲ್ಲಿದ್ದಾರೆ. ಇವರು ಯಾಕೋ ಇನ್ನೂ ಕಮ್ಮಿಲಿದ್ದಾರೆ. ಈ ಲೆವೆಲ್ ಮಾಡಿ, ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಮುಗಿತು. ಇದು ಒಂದು ಫಿಲ್ ಆಗಿದೆ. ವೆರಿ ಗುಡ್. ಒಂದು ಟಬ್ನ ರೆಡ್ ಅವರು ತುಂಬಿಸಿದ್ದಾರೆ. ಬ್ಲೂ ಟೀಮ್ ಅವರು ಒಂದು ಬಕೆಟ್ ತುಂಬಿಸಿದ್ದಾರೆ.
ಎರಡು ಹೆಚ್ಚು ಕಮ್ಮಿ ಸಮ ಇದೆ, ಬಟ್ ರೆಡ್ ಟೀಮ್ ಅಲ್ಲಿ ಸ್ವಲ್ಪ ಕಮ್ಮಿ ಇರೋ ಹಾಗೆ ಕಾಣಿಸ್ತಾ ಇದೆ. ಲಾಸ್ಟ್ ಕಂಟೆಸ್ಟೆಂಟ್, ನೀವು ತಂದಿರುವಂತ ಕೆಸರನ್ನ ನೋಡಿ ವಿನ್ನರ್ ಯಾರು ಅಂತ ಡಿಸೈಡ್ ಆಗುತ್ತೆ. ಈಗ ರೆಡ್ ಟೀಮ್ದು ಸೆಕೆಂಡ್ ಬಕೆಟ್ ಎಷ್ಟು ತುಂಬಿದೆ? ಪಕ್ಕದಲ್ಲಿ ಇಟ್ಟು ನೋಡ್ಬೋಣ. ಪಕ್ಕದಲ್ಲೇ ಇಟ್ಟು ನೋಡೋಣ ಅಂತೀರಾ? ಎಸ್, ಕಮ್. ನಮ್ಮ ರೆಡ್ ಟೀಮ್ ಇಂದ ಒಂದು ಫುಲ್ ಟಬ್ ತುಂಬಿದೆ. ಬ್ಲೂ ಟೀಮ್ ಇಂದನು ಒಂದು ಬಕೆಟ್ ತುಂಬಿದೆ. ಅಂಡ್ ಇದರಲ್ಲಿ ನೋಡಿದ್ರೆ ನಮ್ಮ ಬ್ಲೂ ಟೀಮ್ ಅವರು ಸೆಕೆಂಡ್ ಟಬ್ ಅಲ್ಲಿ ರೆಡ್ ಟೀಮ್ ಅವ್ರಿಗಿಂತ ಜಾಸ್ತಿ ಹಾಕಿದ್ದಾರೆ. ಅಂಡ್ ಈ ಒಂದು ರೌಂಡಿನ ವಿನ್ನರ್ಸ್ ಟೀಮ್ ಬ್ಲೂ. ಕುಣಿದಾಡೋಣ ಅಷ್ಟು ಸಂತೋಷ ಆಗೋಯ್ತು, ಯಾಕೆಂದ್ರೆ ನಮ್ಮ ಟೀಮ್ ಗೆಲ್ತು. ಅಂಡ್ ನಾನ್ ಮಾಡಿದ್ರು ಕೂಡ ನಮ್ಮ ಟೀಮ್ ಅವ್ರು ಮಾಡಿದ್ರು, ಅದ್ ನೋಡಿ ನಂಗೆ ಸಿಕ್ಕಾಪಟ್ಟೆ ಸಂತೋಷ ಆಗೋಯ್ತು. ನಾವು ಅವಾಗ್ಲೇ ಹೇಳ್ದಂಗೆ ಇದು ಡಬಲ್ ಧಮಾಕ. ಒಂದು ಚಾಲೆಂಜ್ ಅಲ್ಲಿ ಟೀಮ್ ಬ್ಲೂ ನೀವು ಗೆದ್ದಿದ್ದೀರಾ, ಅಂಡ್ ಇನ್ನೊಂದು ಚಾಲೆಂಜ್ ಅಲ್ಲಿ ಯಾರು ಗೊತ್ತು ಏನಾಗಬಹುದು ಅಂತ, ಟೀಮ್ ರೆಡ್ ಗೆದ್ರು ಗೆಲ್ಬಹುದು. ಸೊ ಲೆಟ್ಸ್ ವೇಟ್ ಅಂಡ್ ವಾಚ್. ಈಗ ಗುರುಗಳೇ, ಎರಡನೇ ಚಾಲೆಂಜ್ ಏನಿರ್ಬೋದು? ಎರಡನೇ ಚಾಲೆಂಜ್ ಎರಡೂ ಟೀಮಿನ ನಡುವೆ ಹಗ್ಗ ಜಗ್ಗಾಟ ಶುರುವಾಗತ್ತೆ ಇದೇ ಕೆಸರು ಗದ್ದೆಯಲ್ಲಿ. ನನಗಂತೂ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗೋಗಿತ್ತು. ಯಪ್ಪ, ಈಗ ತಾನೇ ಕೆರೆದೆಲ್ಲ ಮಣ್ಣು ತೆಗ್ದಿದ್ದೀವಲ್ಲ, ಈಗ ಮತ್ತೆ ಮಣ್ಣಲ್ಲಿ ಹೋಗ್ಬೇಕು ಅಂತ. ಇದು ಎರಡು ಹಂತದಲ್ಲಿ ನಡೆಯುತ್ತೆ. ಓಲ್ಡ್ ವರ್ಸಸ್ ಓಲ್ಡ್, ಸೀನಿಯರ್ಸ್ ರೆಡ್ ವರ್ಸಸ್ ಸೀನಿಯರ್ಸ್ ಬ್ಲೂ ಮತ್ತು ಜೂನಿಯರ್ಸ್ ರೆಡ್ ವರ್ಸಸ್ ಜೂನಿಯರ್ಸ್ ಬ್ಲೂ. ಕೆಸರುಗದ್ದೆಯಲ್ಲಿ ನಿಮ್ಮ ಸೊಂಟಕ್ಕೆ ಹಗ್ಗಗಳನ್ನ ಕಟ್ಟಿರ್ತೀವಿ, ವಿರುದ್ಧ ದಿಕ್ಕಿನಲ್ಲಿ ಎಳ್ಕೊಂಡು ಮುಂದ್ಗಡೆ ನಿಮ್ಮ ಟೀಮಿನ ಒಂದು ಫ್ಲಾಗ್ ಇಟ್ಟಿರ್ತೀವಿ. ಅಂದ್ರೆ ನಿಮ್ಮ ಟೀಮ್ ಕಲರ್ ಆಗಿರುವಂತ ಒಂದು ಫ್ಲಾಗ್ ನ ಇಟ್ಟಿರ್ತೀವಿ. ಹೋಗಿ ಅಪೋನೆಂಟ್ ಟೀಮ್ ನ ಎಳ್ಕೊಂಡು ಕೆಸರುಗದ್ದೆನ ದಾಟಿ ಯಾರು ತಮ್ಮ ಟೀಮ್ ನ ಫ್ಲಾಗ್ ನ ಬೇಗ ಹೋಗಿ ತಗೋತಾರೋ ಆಬ್ವಿಯಸ್ಲಿ ಆ ಟೀಮ್ ಈ ಚಾಲೆಂಜ್ ಅಲ್ಲಿ ವಿನ್ನರ್ ಆಗ್ತಾರೆ. ಇಲ್ಲಿ ನಡೀತಿರುವಂತದ್ದು ನಿಮ್ಮಿಬ್ಬರ ಬಲ ಪರೀಕ್ಷೆ. ಓಕೆ, ಹಗ್ಗ ಜಗ್ಗಾಟದ ಸೆಟಪ್ ಬರಲಿ. ರೆನ್ ಟೋಟಲ್ ಟೀಮ್ ಇಲ್ಲಾಂದ್ರೆ ಒಂದು 350-400 kg ಅಂತ ಪಕ್ಕ ಇತ್ತು. ಸೊ ಇಷ್ಟೆಲ್ಲ ಮಣ್ಣಲ್ಲಿ ಎಳ್ಕೊಂಡು ಹೋಗ್ಬೇಕಲ್ಲ ಅಂತ ತಲೆ ಗಿರ್ ಅಂದೋಗಿತ್ತು. ಹಿಂದೆ ತಿರುಗಿ ಯಾವುದೇ ಕಾರಣಕ್ಕೂ ಎಳೆಯೋ ಆಗಿಲ್ಲ. ಮತ್ತೆ ಒಂದು ಕೈ ಮಾತ್ರ ಹಿಂದೆ ಇರುತ್ತೆ, ಇನ್ನೊಂದು ಕೈ ಮುಂದೆ ಇರುತ್ತೆ. ಎರಡು ಕೈನ ಹಾಕಿ ಎಳೆಯೋಂಗಿಲ್ಲ. ನಿಮಗೆ ಸುತ್ತಿರೋ ಹಗ್ಗನ ಇನ್ನೊಂದು ಕೈಯಲ್ಲಿ ಹಿಡ್ಕೋಬಹುದು, ಗ್ರಿಪ್ ಸಿಗತ್ತೆ. ಇದರ ಹೊಟ್ಟೆ ಹಿಡಿಯತ್ತೆ, ನೋಡ್ಕೊಳ್ಳಿ. ಓಕೆ, ಹಗ್ಗ ಜಗ್ಗಾಟ ನಿಮ್ಮ ಗೇಮ್ ಶುರು ಆಗತ್ತೆ. 3, 2, 1. 1, 2, 3 ಗೋಲ್ದಿದೆ. ಫುಲ್ ವಿತ್ ದಿಸ್ ಪುಲ್ಲಿಂಗ್. ಎದ್ದಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆ ಕಡೆಯಿಂದ ಫುಲ್ ಫೋರ್ಸಿಂದ ಎಳಿತಾ ಇದ್ದಾರೆ, ನಾವು ಬಿಟ್ಕೊಡ್ತಾ ಇಲ್ಲ. ನಾವು ಈ ಕಡೆಯಿಂದ ಫುಲ್ ಫೋರ್ಸಿಂದ ಎಳಿತಾ ಇದೀವಿ. ಓಕೆ, ಬ್ಲೂ ಟೀಮ್ ಲೀಡರ್ ಇದ್ದಾರೆ. ಯೆಸ್, ಕಮ್ ಆನ್ ಬ್ಲೂ ಟೀಮ್. ಏನ್ ಮಾಡಿದ್ರೆ ಎಳಿಯಕ್ಕೆ ಆಯ್ತಾ ಇಲ್ಲ. ಒಂದ್ ಸ್ಟೆಪ್ ಮುಂದೆ ಬಂದು ಎಳಿಯಕ್ಕೆ ಆಯ್ತಾ ಇಲ್ಲ. ಹಿಂದೆ ತಿರುಗಿ ನೋಡಿದ್ರೆ 4 ಜನ ಒಳ್ಳೆ ಊಟಕ್ಕೆ ಕೂರ್ಸಲ್ವ ಹಂಗೆಲ್ಲ 4 ಜನ ಕೂತಿದ್ದಾರೆ. ಎದ್ಬಿಟ್ಟು ಇಲ್ಲಿದ್ದ ಹಗ್ಗನ ನಾನು ನೀಟಾಗಿ ಶೋಲ್ಡರ್ ಹಿಂಗ್ ಹಾಕೊಂಡು ಹುಲ್ ತಗೊಂಡೆ, ಸಖತ್ ಗ್ರಿಪ್ ಸಿಕ್ತು. ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ ಸ್ಟಿಕ್ಕಿ ಅಂಡ್ ಕಾಲ್ ಎತ್ತಕ್ಕಾಗಲಿಲ್ಲ, ಏನೂ ಇಲ್ಲ. ಅವ್ರನ್ನ ಮಾತ್ರ ಗೆಲ್ಲಕ್ ಬಿಡಬಾರ್ದು. ಎಳಿ ಚೀನಾ ಅಂತ ಹೇಳಿ ಹೊಟ್ಟೆಗೆ ತಗೋಬೇಡಿ. ಹಗ್ಗದಲ್ಲಿ ಸಿಕ್ಕಾಕೊಂಡು ಉಸಿರಾಡೋದಕ್ಕೆ ಒದ್ದಾಡ್ತಿದ್ದ ಜಾಲಿ ಜೂನಿಯರ್ ಸುಷ್ಮಾ ಏಕಾಏಕಿ ಕುಸ್ತು ಬಿದ್ದಿದ್ದು ಬ್ಲೂ ಟೀಮ್ನವರ ಜಂಗಾಬಲವೇ ನಿಂತುಹೋಯಿತು. ದಡ
ಹೊರಗ್ ತರೋವರೆಗೂ ಸುಷ್ಮಾಳ ಉಸಿರಾಟ ಮೊದಲ ಹಾಗಿರ್ಲಿಲ್ಲ. ಆಗ ಎಲ್ರಿಗೂ ಇದ್ದ ಆತಂಕ ಒಂದೇ, ಮುಂದೆ ಏನ್ ಮಾಡ್ಬೇಕು ಅಂತ. ಕೂರೋಕು ಆಗದೆ ನೆಲದ ಮೇಲೆ ಬಿದ್ದಿದ್ದ ಸುಷ್ಮಾ ಎದ್ದು ಕೂತು ನೀರು ಕುಡಿದು ಸುಧಾರಿಸಿಕೊಂಡ ಮೇಲೇನೆ ಎಲ್ರೂ ನಿಟ್ಟುಸಿರು ಬಿಟ್ಟಿದ್ದು. ಅಡ್ಡಾದಿಡ್ಡಿ ಎಗರದೆ ನೇರವಾಗಿ ಕೆಸರಿಗೆ ಡೈ ಹೊಡೆದ ಕಿರಣ್ಗೆ ಆರಂಭದಲ್ಲಿ ಏನೂ ಗೊತ್ತಾಗದೆ ಇದ್ರು ಹಗ್ಗದಲ್ಲಿ ಸಿಕ್ಕಾಕೊಂಡ ಮೇಲೆ ಪಕ್ಕೆ ಹಿಡಿದಿದ್ದೆ ದೊಡ್ಡ ಪೆಟ್ಟು. ಫಸ್ಟ್ ಏಡ್ ಮಾಡಿದ್ಮೇಲೂ ಕಿರಣ್ ಸುಧಾರಿಸದೆ ಹೋದಾಗ ಅನಿವಾರ್ಯವಾಗಿ ಆಕ್ಸಿಜನ್ ಕೊಡಲೇಬೇಕಾಯ್ತು. ಟಾಸ್ಕ್ನಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲದೆ ಕಿರಣ್ ಆಸ್ಪತ್ರೆಗೆ ಸೇರಲೇಬೇಕಾಯ್ತು. ಆಸ್ಪತ್ರೆಗೆ ಹೋಗುವ ತನಕ ಆಂಬ್ಯುಲೆನ್ಸ್ ನಲ್ಲಿ ಬರೀ ಟೆನ್ಷನ್. ಸರಿಯಾದ ಸಮಯಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಿದ್ರಿಂದ ಪರಿಸ್ಥಿತಿ ಬಿಗಡಾಯಿಸಿಲ್ಲ. ಟೀಮ್ ರೆಡ್ ಮತ್ತು ಟೀಮ್ ಬ್ಲೂ ಇರುವಂತಹ ಜೂನಿಯರ್ಸ್ ನ ಅವರ ಕೇಪಬಿಲಿಟೀಸ್ ನ ಓವರ್ ಎಸ್ಟಿಮೇಟ್ ಮಾಡಿ ಈ ಟಾಸ್ಕ್ ನ ರೂಪಿಸಿದ್ವಿ ಮತ್ತು ಕೆಲವು ರೂಲ್ಸ್ ಗಳನ್ನ ಸ್ಪಷ್ಟವಾಗಿ ಹೇಳಿದ್ವಿ ಮತ್ತು ನಾವು ಶೌಟ್ ಮಾಡ್ತಾ ಇದ್ವಿ ಕೂಡ. ಹೊಟ್ಟೆ ನಡುವೆ ಕೈ ಇಟ್ಕೊಳ್ಳಿ ಅಂತ ಕ್ಲಿಯರ್ ಆಗಿ ಹೇಳಿದೀವಿ. ಇಬ್ರು ಕೂಡ ರೂಲ್ಸ್ ಬ್ರೇಕ್ ಮಾಡಿದೀರಿ. ಒಬ್ರು ಸುಷ್ಮಾ ಬ್ರೆತ್ಲೆಸ್ ಆಗ್ತಾರೆ, ಫಸ್ಟ್ ಏಡ್ ಇಂದ ರಿಕವರ್ ಆಗ್ತಾರೆ. ಕಿರಣ್ ಸೀರಿಯಸ್ ಮೆಡಿಕಲ್ ಅಟೆನ್ಷನ್ ಕೊಡ್ಬೇಕಾಗತ್ತೆ, ಹಾಸ್ಪಿಟಲ್ ಹೋಗ್ಬೇಕಾ ಬರುತ್ತೆ. ನಿನ್ನೆ ಕೂಡ ರೂಲ್ಸ್ ನ ಬ್ರೇಕ್ ಮಾಡಿದ್ರಿಂದ ಟಾಸ್ಕ್ ಹದಗೆಟ್ಟೋಯ್ತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾವ್ ಏನಾದ್ರೂ ರೂಲ್ಸ್ ಗಳನ್ನ ಹೇಳಿದ್ರೆ ಅದನ್ನ ತಲೆ ಕೂರಿಸ್ಕೊಂಡು ಸೈನ್ಸ್ ಪ್ರಕಾರ ಆಟ ಆಡಿ. ಇಟ್ ಇಸ್ ಸೈನ್ಸ್, ರೆಡಿ ಸೈನ್ಸ್. ಆಪೋಸಿಟ್ ಪುಲ್ ಮಾಡುವಾಗ ಐದರ್ ಚೋಕ್ ಆಗುವಂಥದ್ದು ಹೊಟ್ಟೆಗೆ, ಎದೆಗೆ ಮತ್ತು ಕತ್ತಿಗೆ ಉಸಿರಾಟಕ್ಕೆ ತೊಂದರೆ ಆಗೇ ಆಗತ್ತೆ. ಈ ಟಾಸ್ಕ್ ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ಎಲ್ರು ಹೋಗಿ ರೆಡಿ ಆಗಿ ಡಿಸ್ಕಷನ್ ಏರಿಯಾಗೆ ಬನ್ನಿ. ನಾನು ಗುರುಪ್ರಸಾದ್ ಅವರು ಅಲ್ಲಿ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ. ಕೊಟ್ಟ ಟ್ರೀಟ್ಮೆಂಟ್ ಫಲ ಕೊಡ್ತು. ಉಸಿರು ಕಟ್ಟಿದ್ದ ಕಿರಣ್ಗೆ ಉಸಿರು ಬಂತು. ಈಗ ಜಾಲಿ ಜೂನಿಯರ್ ಮತ್ತೆ ಅಖಾಡಕ್ಕೆ. ನನ್ನ ಡಯಾಫ್ರಾಮ್ ಇರೋದು ಮೇಲೋಗಿ ನನ್ನ ಲಂಗ್ಸ್ ಎಲ್ಲ ಕಂಪ್ರೆಸ್ ಆಗಿ ಹಾರ್ಟ್ ಬೀಟ್ ಆಗ ಸ್ಟಾಪ್ ಆಗೋಗಿತ್ತು. ನಾನು ಏನಾರೇ ಒಂದು 2 ನಿಮಿಷನೋ ಹಾಸ್ಪಿಟಲ್ ಲೇಟ್ ಆಗಿ ಬಂದಿದ್ರೆ ಅವತ್ತೇ ನಮ್ಗೆ ಕೊನೆ ದಿನ ಅಂತ ಅವ್ರು ಹೇಳ್ದಂಗಿತ್ತು. ಪುಣ್ಯವಂತ ಇನ್ನು ಮೆಂಟಲಿ ಸ್ಟ್ರಾಂಗ್ ಆಗಿದೆ, ಅದಕ್ಕೆ ಇವತ್ತು ಬದುಕಿದ್ಯಾ ಅಂತ ಹೇಳಿದ್ರು. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು, ಏನಾರ ಹೇಳು ಲೈಫ್ ಸೂಪರ್ ಗುರು. ಟೀಮ್ ರೆಡ್ ಅಂಡ್ ಟೀಮ್ ಬ್ಲೂ, ವೆಲ್ಕಮ್ ಬ್ಯಾಕ್ ಟು ರೆನ್ ಪ್ರೆಸೆಂಟ್ಸ್ ಲೈಫ್ ಸೂಪರ್ ಗುರು. ಇದು ಜನರೇಷನ್ ಗಳ ವಾರು. ಇವತ್ತು ನಿಮಗೆ ನಾವು ಕೆಸರುಗದ್ದೆ ಟಾಸ್ಕ್ ನ ಕೊಟ್ಟಿದ್ವಿ. 2 ಟೀಮ್ನವರು ಭಾರಿ ಚೆನ್ನಾಗಿ ಮಾಡಿದ್ರಿ. ಫಾಲೋ ಮಾಡಬೇಕಾದ ರೂಲ್ಸು ಎಲ್ಲವನ್ನ ಗಾಳಿಗೆ ತೂರಿ ಟಾಸ್ಕ್ ಅನ್ನ ಗಬ್ಬೆಪ್ಸಿ ಇವತ್ತು ಬಂದು ಇಲ್ಲಿ ಕೂತಿದ್ದೀರಿ. ಕೃಷ್ಣಾನಂದ ಅವರೇ, ಏನೇನ್ ಕಾರಣಗಳಿಗೋಸ್ಕರ ನೀವು ಜಾಸ್ತಿ ಮಣ್ಣು ತುಂಬಕ್ಕಾಗಿಲ್ಲ ಡೈರೆಕ್ಟ್ ಆಗಿ ಹೇಳ್ಬಿಡಿ. ಇಲ್ಲ, ನನ್ನ ಏಜಿಗೆ ಕರೆಕ್ಟ್ ಆಗಿ ನಾನು 40% ಕವರ್ ಮಾಡಿದ್ದೀನಿ. ಇನ್ನೊಂದು 5% ಕೊಡ್ಬೇಕಾಯ್ತು. ನಿಮ್ಮ ಎಫರ್ಟ್ ನಿಮ್ಗೆ ಖುಷಿ ಕೊಟ್ಟಿದ್ಯಾ? ಕೊಟ್ಟಿದೆ ಸರ್, ಪರಿಪೂರ್ಣವಾಗಿ ಕೊಟ್ಟಿದೆ. ಆಕ್ಚುಲಿ ಸೋತ ಟೀಮ್ ಅಲ್ಲಿ ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಬಾರ್ದು. ಏನ್ ಗೊತ್ತಾ ಸರ್, 9 ಜನರಲ್ಲಿ ನಮ್ದು ಪರ್ಫೆಕ್ಟ್ ಆಗಿ ಕರೆಕ್ಟ್ ಬರ್ತಾ ಇರೋದು 4 ಜನದ್ದು. ಯಾರ್ಯಾರು? ನಮ್ಮ ಸಚಿನ್, ನಮ್ಮ ಅಭಿ, ಆಮೇಲೆ ನಮ್ಮ ರಾಮಯ್ಯ, ಶರತ್ ಸ್ವಲ್ಪ ಡೆಲ್ಲೆ. ಶರತ್, ಕ್ಯಾಪ್ಟನ್ ಆಗಿ ನಿನಗೆ ನಿನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಸಮಾಧಾನ ಇದೆಯಾ? ಸರ್, ಫಸ್ಟ್ ಥಿಂಗ್ ನನಗೆ ಬೇಜಾರಾಗಿದ್ದು ಕ್ಯಾಪ್ಟನ್ ಆಗಿ ರೂಲ್ ಬ್ರೇಕ್ ಮಾಡಿದ್ದು. ಸೊ ಐ ಆಮ್ ನಾಟ್ ಹ್ಯಾಪಿ ವಿತ್ ಮೈ ಪರ್ಫಾರ್ಮೆನ್ಸ್.
ಬ್ಲೂ ಟೀಮ್ ಎಸ್ ಸರ್. ಕೆಸರಲ್ಲಿ ಒಳ್ಳಾಡಿ ಎಲ್ಲಾ ಕಡೆ ಹಚ್ಕೊಂಡು ಬಂದು ಟಾಸ್ಕ್ ನ ಗೆದ್ಬಿಟ್ರಿ. ಟೋಪಿ ವಾಲಿ ಕ್ಯಾಪ್ಟನ್ ಏನ್ ಹೇಳ್ತೀರಾ? ತುಂಬಾ ಚೆನ್ನಾಗಿತ್ತು. ಅಂಡ್ ಅಲ್ಲಿ ಒಂದ್ ಪ್ರಾಪರ್ಟಿ ನೀವು ನೀರ್ ಇಟ್ಟಿದ್ರಲ್ಲ, ಸೊ ಐ ಥಾಟ್ ಅದನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ. ದೆನ್ ಅವರೆಲ್ಲ ಆಚೆ ಬಂದಾಗ ಮಣ್ಣೆಲ್ಲ ಮೆತ್ಕೊಂಡಿತ್ತು. ಸೊ ಐ ಥಾಟ್ ಹೋಗ್ಬೇಕಾರೆಲ್ಲ ಒದ್ದೆ ಆಗ್ಬಿಟ್ಟು ಹೋದ್ರೆ, ಸೊ ಬರ್ಬೇಕಾರೆ ದಟ್ ಸ್ಕಿನ್ನಿಗೆ ಅಂಟ್ಕೊಳ್ಳಲ್ಲ, ಸೊ ದಟ್ ವಿಲ್ ಫಾಲ್, ಬಿಕಾಸ್ ತುಂಬಾ ತಿಕ್ಕಾಗಿತ್ತು. ಸೊ ಐ ಥಾಟ್ ಆ ಪ್ರಾಪರ್ಟಿನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋಣ. ಇದನ್ನ ಹೇಳಿದ್ರು ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ಳಿ ಅಂತ. ದೇವಮ್ಮ ನನಗೆ ಆಕ್ಚುಲಿ ದೇವಮ್ಮ ಅದೇನ್ ಪೀಸ್ ಅಮ್ಮ ಅಂತ ಹೇಳ್ತಾರೆ ಗೊತ್ತಾಯ್ತು. ಏನಿಲ್ಲ, 4 ಪೀಸ್ ತಗೊಂಡ್ಬಂದಿದ್ದೆ. ಪೀಸ್ ಎಲ್ಲ ಒಣಗೋಗಿತ್ತು. 4 ಪೀಸು ನನ್ 4 ಹಾಕಿದ್ದೀನಪ್ಪ. ಪೀಸ್ ಅಮ್ಮ ಏನಾಯ್ತು ಅಂದ್ರೆ ಕೆಸರೊಳಕ್ ಹೋಗಿ ಹಿಂಗೆಲ್ಲ ಗೋರಿ ಹಾಕೊಂಡು ಮೈ ಮೇಲೆ ನೀವು ಒಳ್ಳಿ ಅಂದ್ರಲ್ಲ ಹಿಂಗೊಳ್ಳಿ ಮೇಕ್ ಹೇಳಕ್ಕೆ ಡ್ರಿಪ್ ಸಿಕ್ತಿಲ್ಲ, ಹಿಡ್ಕೊಳಕ್ಕೆ ಸಿಗ್ತಾ ಇಲ್ಲ. ಅದಕ್ಕೆ ಹಂಗೂ ದಪ್ಪ 2 ಸತಿ ಹೋದಷ್ಟೇ. ಇನ್ನೊಂದ್ ಸತಿಗೆ ಹೋಗೋದಕ್ಕೆ ಅತಿಯಮ್ಮ ಆಗೋಯ್ತಲ್ಲ, ಶಿಲ್ಪಿ ಉದ್ರಲ್ಲ ಮುಗೀತು ಅಂದ್ಬಿಟ್ಟು ಸುಮ್ಮನೆ ಅದು. ಇದು ಹೆಂಗಾಯ್ತು ಗೊತ್ತಾ, ಲಗೇಜ್ ಜಾಸ್ತಿ ಆಗಿ ಟೂರೇ ಕ್ಯಾನ್ಸಲ್. ಆದ್ರೂ ಕೂಡ ದೇವಮ್ಮ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ನೈಸ್. ಗಟ್ಟಿಮಣಿ ಸರ್, ನೀವು ನಿಮ್ಮ ಮೀಸೆಯಿಂದ ಎಷ್ಟು ಮಣ್ಣು ತಗೊಂಬಂದ್ ಹಾಕಿದ್ರಿ? ನಮ್ಮ ಮನುಷ್ಯನಾಗ ಒಂದು ಮಾತಿತ್ರಿ, ಆ ಭೂಮಿ ತಾಯಿ ಮೇಲೆ ಯಾರು ಭಕ್ತಿ ಇರ್ತೀರಿ ಅವ್ರಿಗೆ ಹೆಚ್ಚು ಬರ್ತೈತಿ. ಆಕೆ ಫಲ ಕೊಟ್ಟಳ್ರಿ ಇವತ್ತು ನಮಗೆ. ಈಗ ನಿಮ್ಮ ಬಾಗಲಕೋಟೆ ಕಡೆ ಎಲ್ಲ ಈ ಕೆರೆ ಹತ್ರ ಕೆಸರುಗಳೆಲ್ಲ ಇರುತ್ತಲ್ಲ, ಅಲ್ಲಿ ಹೋಗಿ ಎಮ್ಮೆ ಹಸುಗಳೆಲ್ಲ ಬಿದ್ದು ಒದ್ದಾಡ್ತಾರೆ. ಅದೇ ನೆನಪ, ಅವೇನ್ ಕೆರೆ ದಂಡ್ಯಾಗ ಮಳೆಯಾಗಿ ಧ್ವನಿ ನೀರು ಇರ್ತಿರ್ತಾವ್ರಿ. ಅವೇನ್ ಈ ಕಾಡು ಒಮ್ಮೆ ಮಳೆ ಅವಕ್ಕ ಒಂದ್ 5-6 ಕೂಡ ನೀರ್ ಹಾಕಿದ್ರು ಹಸನ ಆಗಂಗಿಲ್ರಿ. ಹಂಗೆ ಮಾಡ್ತಾ ಇದ್ರಿ ಸರ್ ಅಲ್ಲಿ. ಅರ್ಜುನ್ ಮತ್ತೆ ಕಿರಣ್, ವಂಡರ್ಫುಲ್ ಪರ್ಫಾರ್ಮೆನ್ಸ್ ಇಬ್ಬರದು. ಥ್ಯಾಂಕ್ ಯು ಸರ್. ಅದೇ ನೆನ್ನೆ ಗುರು ಸರ್ ಒಂದು ಮಾತು ಹೇಳಿದ್ರು, ಫಿಸಿಕಲ್ ಟಾಸ್ಕ್ ಅಲ್ಲಿ ಫಿಸಿಕ್ ಇಂತ ಫೋಕಸ್ ಇಸ್ ಇಂಪಾರ್ಟೆಂಟ್. ಸೊ ಒಂದ್ಸರಿ ಸ್ಟಾರ್ಟ್ ಆದ್ಮೇಲೆ ನಂಗೆ ಅಕ್ಕಪಕ್ಕ ಏನ್ ಹೇಳ್ತೀವಿ ಏನೋ ಗೊತ್ತಿರಲಿಲ್ಲ. ನಂಗೆ ಕಾಣಿಸಿದ ಒಂದು ಬಕೆಟ್ ಮುಂದೆ ಆ ಕೆಸರು. ಸೊ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಬರೀ ಓಡ್ತಾನೆ ಇದ್ದೆ. ಲಾಸ್ಟ್ ಅಲ್ಲಿ ವಿಷಲ್ ಹೊಡೆದು ಒಂದು ನೆನಪಿದೆ ಅಷ್ಟೇ, ನಿಲ್ಸಿ ಅಂತ. ಅಂಡ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ದಂಗೆ ಕೆಸರು ಎಲ್ಲಾರ್ಕಿನ್ನ ಜಾಸ್ತಿ ನಿನ್ನ ಬಕೆಟ್ ಅಲ್ಲಿ. ವಂಡರ್ಫುಲ್ ಜಾಬ್. ಹಗ್ಗ ಜಗ್ಗಾಟದ ಟಾಸ್ಕ್ ಅಲ್ಲಿ ಫಸ್ಟ್ ನಾವು ಜೂನಿಯರ್ಸ್ ನ ಕೆಸರೊಳಗೆ ಬಿಟ್ವಿ. ಅದ್ರ ಜೊತೆಗೆ ನಾವು ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ನ ಕೊಟ್ವಿ. ಫಸ್ಟ್ ಟೈಮ್ ಜೂನಿಯರ್ಸ್ ಇಷ್ಟು ವರ್ಸ್ಟ್ ಪರ್ಫಾರ್ಮೆನ್ಸ್ ನಾನು ಎಲ್ಲೂ ನೋಡಿರ್ಲಿಲ್ಲ. ಇವತ್ತು ಇಲ್ಲಿ ವಿಟ್ನೆಸ್ ಮಾಡಿದ್ವಿ. ನಿಜವಾಗ್ಲೂ ನೀವೆಲ್ಲ ಸೇರ್ಕೊಂಡು 2ನೇ ಕೆಸರಾಟಕ್ಕೆ ಮಣ್ಣು ಹಾಕಿದಿರಿ. ಇಟ್ ವಾಸ್ ಎ ಶೇಮ್. ಒಂದ್ ಕಡೆ ಕಿರಣ್ ಉಸಿರಾಡಕ್ಕಾಗ್ದಿರಾ ಒದ್ದಾಡ್ತಾ ಇದ್ದಾನೆ, ಇನ್ನೊಂದ್ ಕಡೆ ಸುಷ್ಮಾ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ರು, ರಚನಾ ತಲೆ ಸುತ್ತು ಅಂತ ಹೇಳ್ತಾ ಇದ್ರು. ನಿಮ್ಗಳ ಹತ್ರ ಸ್ಟ್ಯಾಮಿನಾ ಅನ್ನೋದೇ ಇಲ್ವಾ? ನಾವ್ ಹೇಳಿದ ತರ ನೀವ್ ಆಡಿದ್ರೆ ಯಾರಿಗೂ ಏಟ್ ಆಗ್ತಾ ಇರ್ಲಿಲ್ಲ ಅಂಡ್ ನೀನು ಹಾಸ್ಪಿಟಲ್ಗೆ ಹೋಗೋ ತರ ಇರ್ತಾ ಇರ್ಲಿಲ್ಲ. ಆಕ್ಚುಲಿ ರೂಲ್ ಫಾಲೋ ಮಾಡಿದ್ದು ಸರ್, ಅಂದ್ರೆ ಹಿಡ್ಕೊಳ್ಳೋದನ್ನ. ಸೊ ನಂಗೆ ಒಂಥರ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ನಂಗೆ ಆ ಟೈಮಲ್ಲಿ. ಸುಷ್ಮಾ, ನಿನ್ಗೇನಾಯ್ತು? ನಾವು 4 ಜನ ಬಿದ್ವಿ ಸರ್, ಅದೇ ಫಸ್ಟ್ ಮಿಸ್ಟೇಕ್ ಆಗಿದ್ದು. ಆ್ಯಂಡ್ ನನ್ನ ಕಾಲ್ ಒಂದು ಟ್ವಿಸ್ಟ್ ಆಗಿತ್ತು. ನನ್ನ ಕಾಲ್ ಮೇಲೆ ಸಚಿನ್, ಅವನ ಮೇಲೆ ಶರತ್, ಅವನ ಮೇಲೆ ರಚನಾ. ನಾವು 4 ಜನ ಇಂಟರ್ಲಾಕ್ ಆಗಿದ್ವಿ. ಎದ್ದೇಳ್ಬೇಕಾದ್ರೆ ಒಂದು ಕೈ ಬಿಡಲೇಬೇಕಾಗಿತ್ತು. ಸೊ ಆ ಕೈ ಬಿಟ್ಟಾಗ ಅದು ಹಗ್ಗ ಎಳ್ಕೊಂಡು ಚೋಕ್ ಆಗಿದ್ದು. ರಚನಾ, ನಿಮ್ಗೇನಾಯ್ತು? ಸರ್, ಅದು ನನ್ನ ಲೆಗ್ ಪೊಸಿಷನಿಂಗ್ ವಾಸ್ ನಾಟ್ ಸ್ಟೇಬಲ್ ಫಸ್ಟ್ ಥಿಂಗ್. ಅದಾದ್ಮೇಲೆ ವೆನ್ ವಿ ಫೆಲ್ ಅಲ್ವಾ ಸರ್, ಸೊ ಹಗ್ಗ ಬಂದ್ಬಿಟ್ಟು ಇಟ್ ವಾಸ್ ಸ್ಟಕ್ ಟು ಮೈ ಸ್ಟಮಕ್ ಆ್ಯಂಡ್ ಪುಲ್ಲಿಂಗ್ ಮೈ ಸ್ಟಮಕ್ ಇನ್ ಒಳಗಡೆ. ಸೊ ನಾನು ಇಟ್ಕೊಳ್ಳಕ್ಕೂ there was no space for my fingers, so it was all twisted back and I couldn't move one leg. ಸೊ ತುಂಬಾ ಕಷ್ಟ ಆಯಿತು. ಬಟ್ ಐ ವುಡ್ ಲೈಕ್ ಟು ಸೇ, ಈ ಟಾಸ್ಕು ಎಲ್ಲಾರ್ಗು ಇಟ್ ವಾಸ್ ಪಾಸಿಬಲ್. ಅದನ್ನ ನೀವುಗಳೇ ಇಂಪಾಸಿಬಲ್ ಆಗಿ ಮಾಡ್ಕೊಂಡಿದ್ದು. ಒಟ್ಟಿನಲ್ಲಿ ಒಂದು ಟಾಸ್ಕ್ ನ ತುಂಬಾ ಅಚ್ಚುಕಟ್ಟಾಗಿ ಕೆಡಿಸಿ ಕುಲಿಗೆಡ್ಸಿಟ್ಟಿದೆ. ಒಂದು ಚಾಲೆಂಜು ಸಕ್ಸಸ್ಫುಲ್ ಆಗಿ ಮುಗೀತು, ಸೆಕೆಂಡ್ ಚಾಲೆಂಜು ಸಕ್ಸಸ್ಫುಲ್ ಆಗಿ ಹಾಳಾಗೋಯ್ತು. ಸೊ ಹಂಗಾಗಿ ಹಗ್ಗದ ಜಗ್ಗಾಟ ಟಾಸ್ಕ್ ನ ಕನ್ಸಿಡರ್ ಮಾಡ್ತಾ ಇಲ್ಲ. ಕೆಸರುಗದ್ದೆ ಟಾಸ್ಕ್ ನ ಕನ್ಸಿಡರ್ ಮಾಡಿ ಈ ದಿನದ ವಿನ್ನರ್ ನ ಬ್ಲೂ ಟೀಮ್ ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಸಣ್ಣೋರಿಗೋ ದೊಡ್ಡೋರಿಗೋ ಕಾಂಪಿಟೇಷನ್ನು, ಟಿವಿ ಮುಂದೆ ಕುತ್ಕೊಂಡವನೇ ಚಾಂಪಿಯನ್ನು. ಜನರೇಷನ್ ಡಿಚ್ಚಿ ಗುರು, ಟೆನ್ಷನ್ ಆಗ ಬ್ಯಾಡ ಬಸಿ ಕೂಲ್ ಆಗಿರು. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು. ಇವತ್ತಿನ ಟಾಸ್ಕ್ ಸೋತಿದ್ದೀವಿ. ವೋಟಿಂಗ್ ಶುರು ಮಾಡೋಣ. ಶರತ್, ನಿಮ್ಮಿಂದಾನೆ ಶುರು ಮಾಡ್ತೀನಿ. ಕಮ್.
ಪರ್ಲ್ ಪರ್ಫಾರ್ಮೆನ್ಸ್ ತುಂಬಾ ವೀಕ್ ಇತ್ತು. ಅವ್ರು ಹೇಳ್ತಾರೆ ಇದು 100% ಎಫರ್ಟ್ ಆಗ್ತದೆ ಏನಂತಂದ್ರೆ ಖಂಡಿತವಾಗ್ಲೂ ಅದು ಕಾಣ್ತಾ ಇಲ್ಲ. ಪೂರ್ ಪರ್ಫಾರ್ಮೆನ್ಸ್, ಕೆಲಸಕ್ಕೆ ಬರೆದಿರೋ ಮಾತುಗಳು. ಭೋಜಮ್ಮ ಪರ್ಫಾರ್ಮೆನ್ಸೇ ಇಲ್ಲ. ನಿಮ್ಮಲ್ಲಿ ಎಲ್ಲರೂ ಆ್ಯಕ್ಟಿವ್ ಆಗಿದ್ದಾರೆ, ಅವಳು ಮಾತ್ರ ಡಿಆಕ್ಟಿವ್ ಪರ್ಸನ್. ಸ್ವಲ್ಪ ಸ್ಪೀಡ್ ಪಿಕಪ್ ಆಗಬೇಕು. ನನ್ನ ವೋಟ್ ಇವತ್ತು ಪರ್ಲ್ಗೆ, ಬಿಕಾಸ್ ನನಗೆ ಅನ್ಸುತ್ತೆ ದಟ್ ಶಿ ವಾಸ್ ನಾಟ್ ಕಂಪ್ಲೀಟ್ಲಿ ಇನ್ವಾಲ್ವ್ಡ್ ಅಗೇನ್. ಅವರು ಒಂದು ಬೌಲು ಸಹ ತರಲಿಲ್ಲ, ಮಣ್ಣು ಸ್ವಲ್ಪನೇ ತಂದಿದ್ದು, ಶ್ರಮ ಪಟ್ಟಿಲ್ಲ ಅವರು. ಓವರ್ ಪರ್ಫಾರ್ಮೆನ್ಸ್. Maybe he could have performed even better today. ಈ ದಿನದ ಟಾಸ್ಕ್ ಅಲ್ಲಿ ತುಂಬಾ ಕಳಪೆ ಪ್ರದರ್ಶನ ಕೊಟ್ಟಿದ್ದು ಯಾರು ಅಂತ ನೀವೆಲ್ಲ ವೋಟ್ ಮಾಡಿದಿರಿ. ರಿಸಲ್ಟ್ ಇಲ್ಲಿದೆ. ಮೊದಲನೇ ವೋಟು ಹೋಗ್ತಾ ಇದೆ ಕ್ಯಾಪ್ಟನ್ ಶರತ್. ಮುಂದಿನ ವೋಟ್ ಬೀಳ್ತಾ ಇದೆ ಶಮಾ. ಭೋಜಮ್ಮ ಅವ್ರಿಗೆ ಹೋಗ್ತಾ ಇದೆ ಮುಂದಿನ ವೋಟ್. ಒಂದಲ್ಲ ಇನ್ನೊಂದು ವೋಟ್ ಇದೆ ಭೋಜಮ್ಮ. ಮುಂದಿನ ವೋಟ್ ಹೋಗ್ತಾ ಇದೆ ಮತ್ತೊಂದು ವೋಟ್ ಹೋಗ್ತಾ ಇದೆ. ಎಷ್ಟು ವೋಟ್ ಬಿದ್ದಿರ್ಬೋದಮ್ಮ? I know maximum votes are for me. ನಿಜ. ಮಿಕ್ಕ 3 ವೋಟ್ಗಳು ಪರ್ಲ್ಗೆ ಬಂದಿದೆ. 1, 2 and 3. ಒಟ್ಟು ಸುಷ್ಮಾ ಅವರಿಗೆ 5 ವೋಟ್ಗಳು ಬಿದ್ದಿದೆ. 100ಕ್ಕೆ 100% ಎಫರ್ಟ್ ಇಲ್ಲ, ಬರೀ ಬಾಯಲ್ಲಿ ಹೇಳದೆ ಆಗ್ತಾ ಇದೆ ಅನ್ನೋ ಒಂದು ಕಾರಣವನ್ನ ಕೊಡ್ತಾರೆ. ಆಕ್ಟಿವ್ ಆಗಿಲ್ಲ ಅಂತಾನೂ ಹೇಳ್ತಾ ಇದ್ದಾರೆ. No, I don't accept this at all. The reason is totally unacceptable because in first day indanu I have shown improvement. 5 ವೋಟ್ಗಳನ್ನ ತಗೊಂಡಿರುವಂತಹ ಸುಷ್ಮಾ ಇವತ್ತಿನ ವೋಟ್ ಔಟ್ ಅಲ್ಲಿ ನಾಮಿನೇಟ್ ಆಗಿದ್ದೀರಾ. ನಾಳೆ ಲೈಫ್ ನಿಮ್ಮ ಕೈಲಿ ಇರಬೇಕು, ಅಷ್ಟೇ ನನ್ನ ವಿಶ್. ಓಕೆ, ನಾಳೆ ಚಾಲೆಂಜ್ ಅಲ್ಲಿ ಸಿಗೋಣ. ಗುಡ್ ನೈಟ್, ಟೇಕ್ ಕೇರ್, ಬೈ. ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ಟಾಸ್ಕ್ನಲ್ಲಿ ಸೋತಿರೋ ಟೀಮ್ ರೆಡ್ ಈ ಸೋಲಿಗೆ ಹೊಣೆ ಯಾರು ಅನ್ನೋದ್ರ ಬಗ್ಗೆ ವಾದ ನಡೆಸುತ್ತಿದ್ದಾರೆ. ಅಣ್ಣ, ನಾನು 9 ಜನರು ನೋಡಿದೆ, ಯಾರ್ಯಾರು ಎಷ್ಟು ತಂದಿದ್ದಾರೆ ನೋಡಿದೆ ನಾನು. ಅದು ಧರ್ಮ ಬೇಕಲ್ಲಣ್ಣ. ನಾನು ಪುನಃ ಇನ್ನೊಂಚೂರು ಹೋದ್ರೆ ನಾ ತರ್ತಿದ್ದೆ ಅಂತ ನನ್ನ ಮೈಂಡಲ್ಲಿ ಇತ್ತು. ಆದ್ರೆ ನನಗೆ ಕಾಲು ಕೈ ಸೊಂಟ ಏನು ಬರೋದಿಲ್ಲಲ್ಲಣ್ಣ. ನಾನು ಯಾವಾಗಲೂ ಕೇಳ್ತೀನಿ ಆಕ್ಚುಲಿ ಸ್ಟ್ರಾಟಜಿ ಮಾಡ್ಬೇಕಾರೆ ಏನೇನಿದೆ ನಿಮ್ದು ಹೇಳಿ, ವರ್ಕ್ ಆಗತ್ತೆ ಅಂದ್ಬಿಟ್ಟು ಇವತ್ತೂ ಕೇಳಿದೆ. ಎಲ್ಲೋ ಒಂದ್ ಕಡೆ ಮೈನಸ್ ಆಗ್ತಿದೆ, ಅದೇ ಮೇನು. ನಾನು ಮಾತಾಡಿ ಆ ಹುಡುಗಿ ಶಿಲ್ಪ ಹುಡುಗಿಯಾಗಿ ಅಷ್ಟು ಚಂದಕ್ಕೆ ಮ್ಯಾನೇಜ್ ಮಾಡ್ಕೊಂಡು ಉಂಟ. ಅಂದ್ರೆ ಒಂದೇನಾರು ಇರ್ಬೇಕಲ್ಲ. ಅದಕ್ಕೆ ನಾನು ಅದಕ್ಕೆ ಇವ್ಗೆ ಏನು ಹೇಳ್ತೀನಿ, ನಮ್ಮ ಬಗ್ಗೆ ನಿನಗೆ ಕರುಣೆ ಬೇಡ, ನೀವು ಚಲೋ ಮಾಡಿ. ಅಲ್ಲ ನಂದು ಅಲ್ಲ, ಅದೇನ್ ಗೊತ್ತಮ್ಮ, ನಾನು ಹೇಳ್ತಾ ಏನಲ್ಲ ಇವಾಗ ಅಲ್ಲ ಟಫ್ ಹಾಕೋತ ಹೋಗಿ ಫಿಸಿಕಲ್ ಕ್ಷಮಮ್ಮ ಮಾತಾಡಂಗಿಲ್ಲ ಅದ್ರ ಬಗ್ಗೆ. ದಯವಿಟ್ಟು ನಾನು ಒಂದು ಹೇಳ್ತೀನಲ್ಲ, ಹೆಸರು ಬಂದಾಗ ಬೇಜಾರು ಮಾಡ್ಕೊಂಬೇಡಿ. ಅಲ್ಲಮ್ಮ, ಇಷ್ಟು ತಂದಿದ್ದಕ್ಕೆ ಅವ್ರಿಗಿಂತ ಜಾಸ್ತಿ ತಂದ್ಬಿಟ್ಟೆ ಅಂತ ಅಲ್ಲ, ನಂದು ಹೆಸರು ಬಂದಿದೆ ಅಮ್ಮ. ಒಬ್ಬರ ಮೇಲೆ ಒಬ್ರು ತಪ್ಪಿನ ಮೂಟೆ ಹೊರಿಸ್ತಿರೋ ಟೀಮ್ ರೆಡ್ ನವರು ಈ ಸಮಯದಲ್ಲಿ ಮುಂದೆ ಗೆಲ್ಲೋದಕ್ಕೆ ಬೇಕಾದ ಯೋಜನೆ ಬಗ್ಗೆ ಯೋಚಿಸಿದ್ರೆ ಟೀಮ್ಗೆ ಒಳ್ಳೇದು. ನಾನು ಏನೂ ಮಾಡದೆ ಈ ಫಿಸಿಕಲ್ ಟಾಸ್ಕ್ ನಾನು ಎಂದೂ ರನ್ನಿಂಗ್ ಆಗಲಿ ಇದಾಗಲಿ ಸ್ಪೋರ್ಟ್ಸ್ ಅಲ್ಲಿ ಐ ವಾಸ್ ಝೀರೋ ಅಂಥದ್ರಲ್ಲಿ. ಇಫ್ ಐ ಆಮ್ ಡೂಯಿಂಗ್ ಸೋ ಮಚ್, I feel really good about myself because I am doing great. One chore if I do also, like you guys are like, okay, she is the one, she is the one. Not like that. It's happening. See, you're like taking that. only the negative points. When you have done good things, we have appreciated you. Yes or no? And someone has said, bari bye Madhu ashte. What bye Madhu, yaar? Don't go with the words. Whoever has said it, just work on. They want you to work better for that. ನಮ್ಮ ಟೀಮಲ್ಲೇ ಅವ್ರು ಹಿಂಗ್ ಮಾಡ್ಬಿಟ್ರು ಅಂದ್ಬಿಟ್ಟು ಎಲ್ಲ ಬೇಡ. ನಾನು ಇನ್ಕ್ಲೂಡಿಂಗ್ ರಶಾನ ಮಾಡಿ ಹೇಳ್ತೀನಿ, ರಶ್ನಾ ಅವ್ರ ಜೊತೆ ಇರ್ಬೋದು, ಬಟ್ ಟಾಸ್ಕ್ ಅಂತ ಬಂದಾಗ ಇವತ್ತು ಪರ್ಫಾರ್ಮೆನ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿ ಹೇಳ್ತೇನೆ, ಅವ್ರು ಮಾಡೇ ಮಾಡ್ತಾರೆ. ಗೆಲುವಿನಲ್ಲಿ ಒಂದಾಗಿದ್ದ ಟೀಮ್ ರೆಡ್ ಸೋಲಿನ ನೆರಳು ಬಿದ್ದಾಕ್ಷಣ ತಂಡದಲ್ಲಿ ಬಿರುಕು ಮೂಡಿದೆ. ಇದರಿಂದ ಮುಂದೆ ಟೀಮ್ನ ಪರ್ಫಾರ್ಮೆನ್ಸ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡ್ಬೇಕು.